ಹಾಯ್ ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮ್ಯಾಂಗ್ಳೂರ್ ಫುಡ್ ಕಿಚನ್. ಇವತ್ತು ನಾವು ಚಿಕನ್ ಇನ್ ಕ್ಯಾಪ್ಸಿಕಮ್ ಗ್ರೇವಿ ಮಾಡೋಣ. ದೊಣ್ಣೆ ಮೆಣಸು ಯೂಸ್ ಮಾಡಿ ನಾನಿವತ್ತು ಚಿಕನ್ ರೆಸಿಪಿ ಮಾಡ್ತಾ ಇದ್ದೇನೆ. ಈ ರೀತಿ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಇಲ್ಲಿ ನಾನು ಗ್ರೀನ್ ಮತ್ತೆ ಯೆಲ್ಲೋ ಕ್ಯಾಪ್ಸಿಕಮ್ ಯೂಸ್ ಮಾಡಿದ್ದೇನೆ, ದೊಣ್ಣೆ ಮೆಣಸು ಯೂಸ್ ಮಾಡಿದ್ದೇನೆ. ನೀವು ಬರೀ ಗ್ರೀನ್ ದೊಣ್ಣೆ ಮೆಣಸು ಯೂಸ್ ಮಾಡಿ ಸಹ ಮಾಡಬಹುದು. ಒಮ್ಮೆ ಈ ರೀತಿ ಟ್ರೈ ಮಾಡಿ ನನಗೆ ಹೇಗೆ ಆಗಿದೆ ಅಂತ ಹೇಳಿ. ಹಾಗೆ ನೀವು ಹೊಸೊಬ್ರು ಯಾರಾದ್ರೂ ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಬನ್ನಿ ಶುರು ಮಾಡೋಣ. ಬೇಕಾದ ಇಂಗ್ರೀಡಿಯೆಂಟ್ಸ್ಗಳು: 1 ಟೇಬಲ್ ಸ್ಪೂನ್ ಬಟರ್ ಬೆಣ್ಣೆ, 6 ಕಾರ್ಡಮಮ್ ಏಲಕ್ಕಿ, 125 ಗ್ರಾಂ ಕ್ಯಾಪ್ಸಿಕಮ್. ಇಲ್ಲಿ ನಾನು ಗ್ರೀನ್ ಮತ್ತೆ ಯೆಲ್ಲೋ ಯೂಸ್ ಮಾಡ್ತಾ ಇದ್ದೇನೆ. ನೀವು ಬರೀ ಗ್ರೀನ್ ಸಹ ಯೂಸ್ ಮಾಡ್ಬೋದು, ರೆಡ್ ಯೂಸ್ ಮಾಡ್ಬೋದು ಅಥವಾ ಯೆಲ್ಲೋ ಸಹ ಯೂಸ್ ಮಾಡ್ಬೋದು. 1/2 kg ಚಿಕನ್, 1 ಟೇಬಲ್ ಸ್ಪೂನ್ ಟೊಮ್ಯಾಟೊ ಕೆಚಪ್, 1 ಟೇಬಲ್ ಸ್ಪೂನ್ ಕಸೂರಿ ಮೇಥಿ, 2 ದೊಡ್ಡ ಸೈಜ್ ಅನಿಯನ್ ಈರುಳ್ಳಿ, 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಿಂಜರ್ ಗಾರ್ಲಿಕ್ ಪೇಸ್ಟ್, 1 ಟೀ ಸ್ಪೂನ್ ಜೀರಾ ಸೀಡ್ಸ್ ಜೀರಿಗೆ, 1.5 ಟೀ ಸ್ಪೂನ್ ಚಿಲ್ಲಿ ಪೌಡರ್ ಮೆಣಸಿನ ಪುಡಿ, 1 ಟೀ ಸ್ಪೂನ್ ಗರಂ ಮಸಾಲಾ ಪೌಡರ್, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 5 ಗ್ರೀನ್ ಚಿಲ್ಲಿ ಹಸಿಮೆಣಸು. ಈಗ ನಾವು ದೊಣ್ಣೆ ಮೆಣಸು, ಕ್ಯಾಪ್ಸಿಕಮ್ ಮತ್ತೆ ಕಾರ್ಡಮಮ್ ಏಲಕ್ಕಿ ಇದು 2 ಇಂಗ್ರೀಡಿಯೆಂಟ್ಸ್ ಅನ್ನು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ರುಬ್ಕೊಳ್ಳುವ, ಗ್ರೈಂಡ್ ಮಾಡುವ. ಇಲ್ಲಿಗ ಪಾತ್ರೆ ಬಿಸಿಯಾಗಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಕುಕ್ಕಿಂಗ್ ಆಯಿಲ್ ಹಾಕೋಣ. ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿ ನಂತರ ಜೀರಾ ಸೀಡ್ಸ್ ಜೀರಿಗೆ ಹಾಕೋಣ. ಲೋ ಫ್ಲೇಮಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ. ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಲಿ. ಈಗ ಈರುಳ್ಳಿ ಹಾಕೊಳ್ಳುವ, ಆನಿಯನ್. ಅದರ ಜೊತೆನೆ ಉಪ್ಪು, ಸಾಲ್ಟ್ ರುಚಿಗೆ ತಕ್ಕಷ್ಟು. ಇದನ್ನು ಒಳ್ಳೆ ಕಲರ್ ಚೇಂಜ್ ಆಗೋ ತನಕ ನಾವು ಫ್ರೈ ಮಾಡಬೇಕು. ಇಲ್ಲಿ ಈರುಳ್ಳಿ ಒಳ್ಳೆ ರೀತಿ ಫ್ರೈ ಆಗಿದೆ. ಈಗ ನಾವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳುವ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಆನಂತರ ಗ್ರೀನ್ ಚಿಲ್ಲಿ ಹಸಿಮೆಣಸು. ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳುವ, ಹಸಿ ವಾಸನೆ ಹೋಗೋ ತನಕ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಳ್ಳೆ ರೀತಿ ಈಗ ಫ್ರೈ ಆಗಿದೆ, ಸಾಕು. ಈಗ ನಾವು ಕ್ಲೀನ್ ಮಾಡಿದ ಚಿಕನ್ ಪೀಸಸ್ ಅನ್ನು ಹಾಕೋಣ. ಈಗ ಹೈ ಫ್ಲೇಮಲ್ಲಿ ಸ್ವಲ್ಪ ಚಿಕನ್ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಳುವ. ಚಿಕನ್ನ ಕಲರ್ ಚೇಂಜ್ ಆಯಿತು, ಸಾಕು. ಈಗ ನಾವು ಫ್ಲೇಮನ್ನು ಲೋ ಅಲ್ಲಿ ಇಟ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಬಾಯಿ ಮುಚ್ಚಿ ಒಂದು 5 ಮಿನಿಟ್ ಇದನ್ನು ಬೇಯಲಿಕ್ಕೆ ಬಿಡುವ. ಚಿಕನ್ ಇಲ್ಲಿ ಒಳ್ಳೆ ರೀತಿ ನೀರು ಬಿಟ್ಟಿದೆ. 5 ಮಿನಿಟ್ ಇದು ಕುಕ್ ಆಗಿದೆ. ಈಗ ನಾವು ಇದಕ್ಕೆ ಚಿಲ್ಲಿ ಪೌಡರ್, ಮೆಣಸಿನ ಪುಡಿ ಮತ್ತೆ ಗರಂ ಮಸಾಲ ಪೌಡರ್ ಹಾಕೋಣ. ಪುನಃ ಇದನ್ನು ಒಳ್ಳೆ ರೀತಿ ಮಿಕ್ಸ್ ಮಾಡಿಕೊಳ್ಳುವ. ಫ್ಲೇಮು ಲೋ ಟು ಮೀಡಿಯಂ ಅಲ್ಲಿ ಇರಲಿ. ಒಳ್ಳೆ ಮಿಕ್ಸ್ ಆದ ನಂತರ ಪುನಃ ನಾವು ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು 5 ಮಿನಿಟ್ಸ್ ಬೇಯಲಿಕ್ಕೆ ಬಿಡುವ. ಒಳ್ಳೆ ರೀತಿ ಒಮ್ಮೆ ಮಿಕ್ಸ್ ಮಾಡಿಕೊಳ್ಳುವ. ಈಗ ನಾವು ರುಬ್ಬಿದ ಕ್ಯಾಪ್ಸಿಕಮ್ ಪೇಸ್ಟ್ ಅನ್ನು ಹಾಕೊಳ್ಳೋದಕ್ಕೆ, ದೊಣ್ಣೆ ಮೆಣಸಿನ ಪೇಸ್ಟ್. ಈಗ ನಾನು ಫ್ಲೇಮನ್ನು ಮೀಡಿಯಂ ಟು ಹೈಯಲ್ಲಿ ಇಟ್ಕೊಂಡಿದ್ದೇನೆ. ಒಳ್ಳೆ ರೀತಿ ಸ್ವಲ್ಪ ನಾವು ಇದನ್ನು ಫ್ರೈ ಮಾಡಿಕೊಳ್ಳುವ. ಈಗ ನಾವು ಟೊಮ್ಯಾಟೊ ಕೆಚಪ್ ಸೇರಿಸಿಕೊಳ್ಳುವ. ಆನಂತರ ಒಂದು ಅರ್ಧ ಲೋಟೆಯಷ್ಟು ವಾಟರ್, ನೀರು. ಈಗ ನಾವು ಪುನಃ ಲಿಡ್ ಕ್ಲೋಸ್ ಮಾಡಿ 10 ಮಿನಿಟ್ಸ್ 10 ಮಿನಿಟ್ ಇದನ್ನು
ಬೇಯಲಿಕ್ಕೆ ಇಡುವ. ಮಿಡ್ಲಲ್ಲಿ ಸ್ಟರ್ ಮಾಡಿ. ಚಿಕನ್ ಒಳ್ಳೆ ರೀತಿ ಬೆಂದಿದೆ, ಸಾಕು. ಈಗ ನಾವು ಬೆಣ್ಣೆ ಬಟರ್ ಹಾಕೋಣ. ಆನಂತರ ಕಸೂರಿ ಮೇಥಿ ಕೈಯಲ್ಲಿ ಸ್ವಲ್ಪ ಕ್ರಶ್ ಮಾಡಿ ಹಾಕಿ. ಬೇಕಂದ್ರೆ ಲಿಂಬೆ ರಸ, ಲೆಮನ್ ಜ್ಯೂಸ ಹಾಕೊಳ್ಬಹುದು. ನಾನು ಯೂಸ್ ಮಾಡ್ತಾ ಇಲ್ಲ. ಒಳ್ಳೆ ರೀತಿ ಮಿಕ್ಸ್ ಮಾಡುವ. ಅದರ ಜೊತೆನೆ ಕೊತ್ತಂಬರಿ ಸೊಪ್ಪು, ಕೊರಿಯಾಂಡರ್ ಲೀವ್ಸ್. ನಮ್ಮ ಚಿಕನ್ ಗ್ರೇವಿ ರೆಡಿ ಆಗಿದೆ ಸರ್ವ್ ಮಾಡಲಿಕ್ಕೆ.